ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಬಂದಿಲ್ಲವಾ? ಹಾಗಾದರೆ ಈ ವಿಡಿಯೋನ ಸಂಪೂರ್ಣ ನೋಡಿ. ಏಕೆಂದರೆ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ 2000 ಹಣ ಜಮಾ ದಿನಾಂಕ ಈಗ ಫಿಕ್ಸ್ ಆಗಿದೆ. ಯಾವ ದಿನ ಹಣ ಬರಲಿದೆ, ಯಾರಿಗೆ ಮೊದಲು ಬರಲಿದೆ, ಯಾರಿಗೆ ತಡವಾಗಬಹುದು ಎಲ್ಲ ಮಾಹಿತಿ ಇಂದಿನ ವಿಡಿಯೋದಲ್ಲಿ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಡಿ 25ನೇ ಕಂತಿನ 2000 ಹಣ ಬಿಡುಗಡೆಗೆ ಸಿದ್ಧತೆ ಪೂರ್ಣಗೊಂಡಿದೆ. ಇತ್ತೀಚಿನ ಮಾಹಿತಿ ಪ್ರಕಾರ ಈ ತಿಂಗಳಲ್ಲೇ ಅರ್ಹ ಮಹಿಳೆಯರಿಗೆ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಣ ಜಮಾ ಆಗಲಿದೆ. ಸರ್ಕಾರದ ಸಂಬಂಧಿಸಿದ ಇಲಾಖೆಗಳಿಂದ ಫೈಲ್ ಕ್ಲಿಯರ್ ಆಗಿದ್ದು, ಜಿಲ್ಲೆವಾರು ಹಣ ವರ್ಗಾವಣೆ ಪ್ರಕ್ರಿಯೆ ಆರಂಭವಾಗಿದೆ. 25ನೇ ಕಂತಿನ ಹಣ ಎಲ್ಲರಿಗೂ ಒಂದೇ ದಿನ ಬರೋದಿಲ್ಲ. ಕೆಲವು ಜಿಲ್ಲೆಗಳಿಗೆ ಮೊದಲು, ನಂತರ ಉಳಿದ ಜಿಲ್ಲೆಗಳಿಗೆ 2-3 ದಿನ ಅಂತರದಲ್ಲಿ ಹಣ ಜಮಾ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಸ್ನೇಹಿತರೆ, ದಿನವೂ ನಿಮ್ಮ ಬ್ಯಾಂಕ್ ಮೆಸೇಜ್ ಮತ್ತು ಪಾಸ್ಬುಕ್ ಚೆಕ್ ಮಾಡಿ. ಇನ್ನೂ ಹಣ ಬರದೇ ಇದ್ದರೆ ಈ ಕಾರಣಗಳು ಇರಬಹುದು: ಈ KYC ಪೂರ್ಣವಾಗಿಲ್ಲ, ಆಧಾರ್ ಬ್ಯಾಂಕ್ ಲಿಂಕಿಂಗ್ ಆಗಿಲ್ಲ, ರೇಷನ್ ಕಾರ್ಡಿನಲ್ಲಿ ಮನೆ ಯಜಮಾನಿಯಾಗಿ ಹೆಸರು ತಪ್ಪಿದೆ, ಬ್ಯಾಂಕ್ ಖಾತೆ ಇನ್ಆಕ್ಟಿವ್ ಆಗಿರಬಹುದು. ಇವುಗಳಲ್ಲಿ ಯಾವುದಾದರೂ ಇದ್ದರೆ ತಕ್ಷಣ ಸರಿಪಡಿಸಿದರೆ ಮುಂದಿನ ಅಪ್ಡೇಟಿನಲ್ಲಿ ಹಣ ಬರುತ್ತದೆ. ಸರ್ಕಾರ ಸ್ಪಷ್ಟವಾಗಿ ಹೇಳಿರುವುದು ಏನೆಂದರೆ, ಒಬ್ಬರು ಅರ್ಹ ಮಹಿಳೆ ಹಣ ತಪ್ಪಿಸಿಕೊಳ್ಳುವುದಿಲ್ಲ. ಯಾವುದೇ ಬಾಕಿ ಇದ್ದರೂ ಮುಂದಿನ ಕಂತುಗಳ ಜೊತೆ ಹಣ ಬಿಡುಗಡೆ ಮಾಡಲಾಗುತ್ತದೆ. ನಿಮಗೆ 25ನೇ ಕಂತಿನ 2000 ಹಣ ಜಮಾ ಆದರೆ ಕಾಮೆಂಟಿನಲ್ಲಿ ಎಸ್ ಎಂದು ಬರೆಯಿರಿ. ಇನ್ನೂ ಬಂದಿಲ್ಲವೆಂದರೆ ನೋ ಎಂದು ಕಾಮೆಂಟ್ ಮಾಡಿ. ಇಂತಹ ಸರ್ಕಾರಿ ಯೋಜನೆಗಳು ಲೇಟೆಸ್ಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.